ಒಂದು ಗ್ರಾಮದಲ್ಲಿ ಸುಧಾಕರ್ ಎನ್ನುವ ಒಳ್ಳೆ ಮನಸ್ಸಿರುವ ವ್ಯಕ್ತಿಯೊಬ್ಬ ಇದ್ದ. ತುಂಬಾ ಚೆನ್ನಾಗಿ ಅವನು ಮಾತಾಡ್ತಾ ಇದ್ದ. ಆದ್ರೆ ಅವನ ಹೆಂಡತಿ ವೈದೇಹಿ ಮಾತ್ರ ಗಡುಸು ಸ್ವಭಾವದವಳು. ಸಣ್ಣ ವಿಚಾರಕ್ಕೇನೆ ತುಂಬಾ ಜಗಳ ಮಾಡ್ತಿದ್ಲು. ಯಾರನ್ನ ನೋಡಿದ್ರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತುಂಬಾ ಕೋಪದಿಂದನೇ ಮಾತಾಡ್ಸ್ತಾ ಇದ್ಲು. ಒಂದು ದಿನ ಸುಧಾಕರ್ ತುಂಬಾ ಬೇಜಾರಾಗಿ ಒಂದು ಮರದ ಕೆಳಗೆ ಕೂತಿದ್ದ. ಅವಾಗ ಆ ಕಡೆ ಹೋದ ದಾನಯ್ಯ ಅವನನ್ನು ನೋಡಿ, ಏನ್ ಸುಧಾಕರು, ಬೆಳಿಗ್ಗೆನೆ ಅಷ್ಟು ಬೇಜಾರಲ್ಲಿ ಕೂತಿದೀಯಾ? ಏನಾಯ್ತಪ್ಪ? ನನ್ನ ಜೀವನನೇ ಹೀಗೆ ದಾನಯ್ಯ. ನನ್ನ ಬೇಳೆಕಾಯಿ ನನ್ನ ಹೆಂಡತಿ ಜೊತೆ ಬೇಯ್ತಾನೇ ಇಲ್ಲ. ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ನಂಗೆ. ಇಲ್ಲಿ ನೋಡು ಸುಧಾಕರು, ಓಡಿ ಹೋಗೋದು ಮೂರ್ಖರ ಗುಣ. ಏನ್ ಮಾಡಿದ್ರೆ ವೈದೇಹಿಯ ಒಳಗಿರುವ ಗಡುಸುತನ ದೂರವಾಗುತ್ತೆ ಅಂತ ನೀನು ಆಲೋಚನೆ ಮಾಡಿ ಆ ರೀತಿ ಮಾಡಕ್ಕೆ ಪ್ರಯತ್ನ ಪಡು. ಅವಳ ಗಡುಸುತನ ಅವಳನ್ನ ಬಿಟ್ಟೋಗದ. ಸರಿಯಾಗಿ ಹೇಳಿದ್ರಿ ದಾನಯ್ಯ. ದಿನದಿಂದ ದಿನಕ್ಕೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಬೆಳಿಗ್ಗೆ ಎದ್ದಾಗಿನಿಂದ ಜಗಳನೇ ಜಗಳ. ತರಕಾರಿಗೋಸ್ಕರ ತರಕಾರಿ ಅವನ ಜೊತೆ. ಸಂತೆಗೆ ಇವತ್ತು ನೀನು ಹೋಗಿ ಬಾ ವೈದೇಹಿ, ಹೊಲದಲ್ಲಿ ನನಗೆ ಕೆಲಸ ಇದೆ ಅಂತ ಹೇಳ್ದೆ. ಅದಕ್ಕೆ ಎಷ್ಟೊಂದು ಹಾರಾಡ್ಬಿಟ್ಲು. ಇಲ್ಲಿ ನೋಡಪ್ಪ ಸುಧಾಕರು, ವೈದೇಹಿ ತುಂಬಾ ಒಳ್ಳೆ ಹುಡುಗಿ. ಅವಳ ಗಡುಸುತನದಿಂದ ನಿನಗೆ ಇಷ್ಟೊಂದು ಬೇಜಾರಾಗ್ತಾ ಇದೆ ಅಂತ ಅವಳಿಗೆ ತಿಳಿಯಪಡಿಸಿದ್ರೆ ಸಾಕು, ಆ ಹುಡುಗಿ ಸರಿಯಾಗ್ಬಿಡುತ್ತೆ. ಅಯ್ಯೋ ದಾನಯ್ಯ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಮಾತನಾಡುವ ಹಕ್ಕಿಲ್ಲ. ನಾನು ಏನ್ ಮಾಡಿದ್ರು ತಪ್ಪೇ. ನಾನು ಒಂದ್ ವೇಳೆ ಮೌನವಾಗಿದ್ರೆ ಅದಕ್ಕಿಂತ ಅದು ದೊಡ್ಡ ತಪ್ಪು. ಯಾವಾಗ್ಲಾದ್ರೂ ವೈದೇಹಿ ಜೊತೆ ಕೂತ್ಕೊಂಡು ಮಾತಾಡಿದೀಯಾ? ನಾನು ಒಂದು ಮಾತಾಡುವಾಗ ಅವಳು ಎರಡರಷ್ಟು ಮಾತಾಡಿರ್ತಾಳೆ. ಒಂದಿನ ಕೂಡ ನನ್ನ ಮಾತಾಡಕ್ಕೆ ಬಿಡೋದಿಲ್ಲ. ಅವಳು ಮಾತಾಡೋದನ್ನ ಮಾತ್ರ ನಾನು ಕೇಳಬೇಕು. ಹೌದಾ ಸುಧಾಕರು, ನೀನು ಪ್ರಯತ್ನ ಪಡಬೇಕಾಗಿತ್ತು. ಪ್ರಯತ್ನನ ಎಷ್ಟೋ ಸಲ ಪ್ರಯತ್ನ ಪಟ್ಟರು ಕೂಡ ಏನೂ ನಡೆದಿಲ್ಲ. ನನ್ನ ಹಣೆ ಬರಹ ಇದೆ ಅಂತ ಸುಮ್ಮನೆ ಇದ್ದೀನಿ. ಹಾಗೆಲ್ಲ ಸುಧಾಕರು, ನಿನಗೆ 2 ಮಾರ್ಗಗಳಿದೆ. ಒಂದು, ಹೀಗೇನೆ ಚಿಂತೆ ಮಾಡ್ಕೊಂಡು ಕೂತಿರೋದು. ಇನ್ನೊಂದು, ವೈದೇಹಿ ಜೊತೆ ಧೈರ್ಯವಾಗಿ ಮಾತಾಡಿ ಅವಳೊಳಗೆ ಮಾರ್ಪಾಡನ್ನು ತರೋದು. ಇವತ್ತೇ ಪ್ರಯತ್ನ ಪಡ್ತೀಯಾ ಅಂತ ನೋಡ್ತಾ ಇದ್ದೀನಿ. ಸುಧಾಕರ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ನನಗೂ ಕೂಡ ಸಂತೋಷವಾಗಿ ಜೀವನ ಮಾಡಬೇಕು ಅನ್ಸುತ್ತೆ ದಾನಯ್ಯ. ಅಂದುಕೊಂಡ್ರೆ ಮಾತ್ರ ಸಾಲದು ಸುಧಾಕರು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆವಾಗಲೇ ನೀನು ಅನ್ಕೊಂಡಿದ್ದು ನಡೆಯೋದು. ಇಲ್ಲಾಂದ್ರೆ ನೀನು ಬದುಕಿರುವ ಕಾಲ ಹೀಗೇನೆ ಕೂತ್ಕೊಂಡು ಆಲೋಚನೆ ಮಾಡಬೇಕು. ನಾನು ಹೇಳೋದು ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ ಹಾಗೆ ಅಂತ ಹೇಳಿ ಹೊರಟು ಹೋದ. ದಾನಯ್ಯ ಹೇಳಿದ ರೀತಿ ನಾನಿವತ್ತು ವೈದೇಹಿ ಜೊತೆ ಮಾತಾಡ್ತೀನಿ. ಅವಳ ಗಡುಸುತನದಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ಅವಳಿಗೆ ಅರ್ಥ ಆಗುವ ರೀತಿ ಹೇಳ್ತೀನಿ. ಆವಾಗ ಕೂಡ ವೈದೇಹಿ ನನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಏನ್ ಮಾಡ್ಬೇಕು ಅಂತ ಆಮೇಲೆ ಆಲೋಚನೆ ಮಾಡ್ತೀನಿ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ. ವೈದೇಹಿ ತರಕಾರಿಯ ಬ್ಯಾಗ್ ಅನ್ನು ಹಿಡ್ಕೊಂಡು ಕೋಪದಲ್ಲಿ ನಿಂತಿದ್ಲು. ಏನ್ರಿ, ಹೀಗೆ ಬ್ಯಾಗ್ ಇಟ್ಕೊಂಡು ಎಷ್ಟೊತ್ತು ನಿಲ್ಲದ್ ನಾನು ಹೇಳದ್ನ ಸ್ವಲ್ಪ ಕೇಳು ವೈದೇಹಿ. ಸ್ವಲ್ಪ ಏನು, ಒಂದು ಇಷ್ಟು ಕೂಡ ನಿಮ್ ಮಾತನ್ನ ನಾನು ಕೇಳಕ್ಕಾಗಲ್ಲ. ಮನೆಯಲ್ಲಿ ತರಕಾರಿ ಇಲ್ಲ, ಎಷ್ಟೊತ್ತು ಅಂತ ಬ್ಯಾಗ್ ಇಟ್ಕೊಂಡು ನಿಲ್ಲೋದು? ಮೊದ್ಲೇ ನಾನು ಹೇಳ್ದೆ ಅಲ್ವಾ ವೈದೇಹಿ, ಹೊಲದತ್ರ ನನಗೆ ಕೆಲಸ ಇದೆ, ನೀನೇ ಮಾರ್ಕೆಟಿಗೆ ಹೋಗಿ ಬಾ ಅಂತ. ನಾನೋಗಿ ತರಕಾರಿನ ತಗೊಂಬರ್ಬೇಕಾ? ನಾನ್ ತಗೊಂಬರಕ್ಕೆ ಹೋದ್ರೆ ನೀವು ಮನೇಲಿ ಕೂತ್ಕೊಂಡು ಹೆಂಗಸ್ರು ಮಾಡುವ ಕೆಲಸ ಎಲ್ಲ ಮಾಡ್ತೀರಾ? ಹೇಳ್ರಿ, ಕೆಲ್ಸ ಮಾಡ್ತೀರಾ? ವೈದೇಹಿ, ನನ್ ಮಾತ್ ಕೇಳು ವೈದೇಹಿ, ಇವತ್ತೊಂದಿನ ಹೋಗ್ಬೋದಲ್ವಾ? ನಾನು ಹೋಗೋದಿಲ್ಲ, ನನಗೆ ಮನೇಲಿ ತುಂಬಾ ಕೆಲ್ಸ ಇದೆ. ನಾನು ಕೂಡ ಅದೇ ಹೇಳದ್ ವೈದೇಹಿ, ನಿನಗೆ ಮನೇಲಿ ಕೆಲಸ ಇದೆ, ನನಗೆ ಹೊಲದತ್ರ ಕೆಲಸ ಇದೆ. ಇವತ್ತು ನಾನು ಮಾರ್ಕೆಟಿಗೆ ಹೋಗೋದಿಲ್ಲ. ಸರಿ, ಹೋಗ್ಬೇಡಿ. ಆದ್ರೆ ಮನೆಯಲ್ಲಿ ನಾನ್ ಕೂಡ ಅಡಿಗೆನ ಮಾಡೋದಿಲ್ಲ. ಯಾಕೆ ವೈದೇಹಿ ನನಗೆ ಇಂಥ ಶಿಕ್ಷೆ? ಹೌದು, ಮನೆಯಲ್ಲಿ ತರಕಾರಿ ಇಲ್ಲದಿದ್ರೆ ನಾನ್ ಮಾತ್ರ ಹೇಗೆ ಅಡಿಗೆ ಮಾಡೋದು? ಮಾಡಲ್ಲ. ಸುಧಾಕರ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಏನಾಯ್ತು? ಇವಾಗ ಗೊತ್ತಾಯ್ತು ನನ್ನ ಪರಿಸ್ಥಿತಿ? ಗೊತ್ತಾಯ್ತು. ಅದಕ್ಕೆ ಅಂತ ಹೀಗೆ ಎದುರಿಸ್ಬೇಡ. ಕೊಡು ಆ ಬ್ಯಾಗು. ನನ್ ಕಷ್ಟ ಯಾವತ್ತೂ ನಿನ್ಗೆ ಅರ್ಥ ಆಗೋದಿಲ್ಲ. ಹಾಗೆ ಅಂತ ಬ್ಯಾಗ್ನ ತೆಗೆದುಕೊಂಡ. ತರಕಾರಿ ಫ್ರೆಶ್ ಆಗಿರ್ಬೇಕು, ಇಲ್ಲಾಂದ್ರೆ ನನ್ ಸಂಗತಿ ನಿಮ್ಗೆ ಗೊತ್ತು ತಾನೇ? ಸುಧಾಕರ್ ಏನು ಮಾತನಾಡದೆ ಬ್ಯಾಗ್ ಅನ್ನು ತೆಗೆದುಕೊಂಡು ಸಂತೆ ಹತ್ರ ಹೋಗ್ತಾ ಇರುವಾಗ ದಾರಿಯಲ್ಲಿ ಅವನನ್ನು ನೋಡಿ ಅವನ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಿರೋದ್ನ ಕೇಳ್ಕೊಂಡ. ಹೀಗೆ ಎಲ್ರೂ ನನ್ನ ನೋಡಿ ಚಿಂತೆ ಮಾಡ್ತಾರೆ. ಈ ರೀತಿ ಬದುಕೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಏನೋ ನನ್ ಜೀವನ. ಹಾಗೆ ಅಂತ ಅನ್ಕೊಂಡು ಹೋಗ್ತಾ ಇರುವ ಸುಧಾಕರನಿಗೆ ಅವನ ಗೆಳೆಯ ಗೋಪಾಲ ದಾರಿಯಲ್ಲಿ ಸಿಕ್ಕಿದ. ಮನಸ್ಸಲ್ಲಿರುವ ನೋವನ್ನು ಮರೆತು ತನ್ನ ಗೆಳೆಯನನ್ನು ನೋಡಿ ತುಂಬಾನೇ ಸಂತೋಷಪಟ್ಟು ಅಲ್ಲಿಗೆ ಹೋದ. ಗೋಪಾಲ ಬುದ್ಧಿವಂತ, ಜೀವನದ ಬಗ್ಗೆ ಎಲ್ಲನೂ ಅರಿತಿರುವವನು. ಏನೋ ಗೋಪಾಲ, ಹೇಗಿದ್ದೀಯಾ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನಾನು ಚೆನ್ನಾಗಿದ್ದೀನಿ ಕಣೋ. ಹೌದು ಸುಧಾಕರು,
ಮನೇಲಿ ತಂಗಿ ಚೆನ್ನಾಗಿದ್ದಾಳಾ? ನಿನ್ ತಂಗಿ ತಾನೆ, ಅವಳು ಚೆನ್ನಾಗೇ ಇರ್ತಾಳೆ. ಏನು ಹಾಗೆ ಅಂದ್ರೆ? ಏನೂ ಇಲ್ಲ ಕಣೋ, ಚೆನ್ನಾಗೇ ಇದ್ದಾಳೆ ಅಂದೆ. ಯಾಕೋ ಅಷ್ಟೊಂದು ಕೋಪ? ಹೌದು, ನೀನೇನು ಇಷ್ಟೊಂದು ಬೇಜಾರಲ್ಲಿದ್ದೀಯಾ? ಸಾಧಾರಣವಾದ ಬೇಜಾರಲ್ಲ ಕಣೋ, ನಿನಗೆ ವೈದೇಹಿ ಬಗ್ಗೆ ಗೊತ್ತಿರುತ್ತಾನೆ. ಅವಳ ಗಡುಸುತನದಿಂದ ಊರಲ್ಲಿ ಯಾರು ಕೂಡ ಅವಳ ಜೊತೆ ಮಾತಾಡೋದಿಲ್ಲ, ಮನೆ ಹತ್ರನೂ ಬರೋದಿಲ್ಲ. ಇಂಥವಳ ಜೊತೆ ಇವನೇಗೋ ಸಂಸಾರ ಮಾಡ್ತಾ ಇದ್ದಾನೆ ಅಂತ ನನ್ನ ನೋಡಿ ಊರಿನ ಜನ ದುಃಖ ಪಡ್ತಾರೆ. ಅದನ್ನ ನೋಡಿ ನಾನು ದುಃಖ ಪಡ್ತೀನಿ. ನನ್ಗೆ ತುಂಬಾ ಅಸಹ್ಯವಾಗಿದೆ ಕಣೋ. ಅದು ನಿನ್ಗೆ ಇಷ್ಟ ಆಗದೆ ಇರೋದು ಸಹಜ ಕಣೋ. ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದು ಸರಿ ಇಲ್ಲ, ಅದ್ನ ನಾವು ಎದುರಿಸ್ಬೇಕಲ್ವಾ? ಎಲ್ಲರೂ ಈ ರೀತಿ ಸಲಹೆನೇ ಕೊಡೋದು. ವೈದೇಹಿ ಅಂತ ಹೆಂಡತಿ ನಿನಗ್ ಸಿಕ್ಕಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು. ಐಡಿಯಾ ಹೇಳೋದೆಲ್ಲ ಸರಿಯೇ ಕಣೋ, ಅದನ್ನ ಅಮಲು ಮಾಡೋದೇ ಕಷ್ಟದ ಕೆಲಸ. ಕೋಪ ಮಾಡ್ಕೋಬೇಡ ಕಣೋ, ನಾನು ಹೇಳದ್ನ ಕೇಳು. ಗೋಪಾಲೋ, ನೀನ್ ಏನ್ ಹೇಳಿದ್ರು ವೈದೇಹಿ ನನ್ ಮಾತನ್ನ ಕೇಳದೇ ಇಲ್ಲ. ನಾನು ಏನ್ ಹೇಳಿದ್ರು ಕೋಪ ಮಾಡ್ಕೋತಾಳೆ. ನಾನು ಬಾಯಿ ಮುಚ್ಕೊಂಡು ಹೊರಟು ಹೋಗ್ಬೇಕಷ್ಟೇ. ಅದೇ ಕಣ ತಪ್ಪು. ನೀನು ಮೌನವಾಗಿರೋದ್ರಿಂದ ತಂಗಿಗೆ ಅವಳ ತಪ್ಪು ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ನಾನ್ ಕೂಡ ಅವಳ ಜೊತೆ ಜಗಳ ಮಾಡ್ಬೇಕಾ? ಜಗಳ ಅಲ್ಲ ಕಣೋ, ನೀನ್ ಅವಳ ಜೊತೆ ಶಾಂತವಾಗಿ ಮಾತಾಡ್ಬೇಕು. ಒಂದ್ಸಲ ಪ್ರಯತ್ನ ಪಡು. ಅವಳ ಗಡುಸುತನದಿಂದ ನಿನ್ನ ಮನ್ಸು ನೋವಾಗ್ತಿದೆ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು. ಖಂಡಿತವಾಗಿ ಅವಳು ಅರ್ಥ ಮಾಡ್ಕೊತಾಳೆ ಕಣೋ. ಸ್ವಲ್ಪ ಸಮಯದ ಹಿಂದೆ ದಾನಯ್ಯ ನೋಡಿ ಅದೇ ಮಾತನ್ನ ಹೇಳಿದ್ರು. ಇವಾಗ ನೀನು ಕೂಡ ಅದೇ ಮಾತು ಹೇಳ್ತಾ ಇದೀಯಾ. ಈ ಸಲ ಏನೇ ಆದ್ರೂ ಕೂಡ ವೈದೇಹಿಯಿಂದ ನನಗಾಗುವ ನೋವನ್ನ ಅವಳಿಗೆ ಅರ್ಥ ಮಾಡಿಸ್ತೀನಿ. ಹೀಗೆ ಅವನಿಗೆ ಬೇಕಾದ ತರಕಾರಿನ ತೆಗೆದುಕೊಂಡು ಮನೆಗೆ ಬಂದ. ವೈದೇಹಿ ಬಾಗಿಲಲ್ಲಿ ಕೂತು ಅಳ್ತಾ ಇದ್ಲು. ಕಮಲ ಅತ್ತಿಗೆ, ಸುಕನ್ಯಾ ಚಿಕ್ಕಮ್ಮ, ಪಾರ್ವತಿ ಅತ್ತೆ, ಯಾರಾದ್ರೂ ನನ್ನ ಮನೆ ಹತ್ರ ಬನ್ನಿ. ನನ್ನ ಹಾವು ಕಚ್ಚಿಬಿಡ್ತು. ನನ್ನ ನೋವನ್ನ ನಾನು ಯಾರ ಜೊತೆ ಹೇಳ್ಕೊಳ್ಳೋದು? ನನಗೆ ಯಾರಾದ್ರೂ ಸಹಾಯ ಮಾಡಿ ಹಾಗೆ ಅಂತ ಕಿರ್ಚಾಡುವಾಗ ಆ ಸಮಯಕ್ಕೆ ಅಲ್ಲಿ ಸುಧಾಕರ್ ಬಂದ. ಏನಾಯ್ತು ವೈದೇಹಿ? ಬಂದ್ರ? ನಾನು ಗಿಡಗಳಿಗೆ ನೀರ್ ಹಾಕುವಾಗ ಹಾವು ಬಂದು ನನ್ನ ಕಚ್ಚಿ ಹೋಯ್ತು ರೀ. ನನ್ನ ವೈದ್ಯರ ಹತ್ರ ಕರ್ಕೊಂಡೋಗ್ರಿ. ಅಷ್ಟೊತ್ತಿಂದ ನಾನು ಎಷ್ಟು ಕೂಗಾಡಿದ್ರು ಕೂಡ ಅಕ್ಕಪಕ್ಕದ ಮನೆಯವ್ರು ಯಾರು ಬಂದಿಲ್ಲ. ಸದ್ಯಕ್ಕೆ ಹೇಗೋ ನೀವೇ ಬಂದ್ರಿ, ಇಲ್ಲದಿದ್ರೆ ಇಷ್ಟೊತ್ತಿಗೆ ನಾನು ನನ್ನ ಜೀವನ ಬಿಡ್ಬೇಕಾಗಿತ್ತು. ಹಾಗೆ ಅಂತ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ಲು ವೈದೇಹಿ. ವೈದೇಹಿ, ನಿನಗೆ ಏನೂ ಆಗಲ್ಲ, ನಾನಿದ್ದೀನಲ್ವಾ? ನಾನು ನಿನ್ನ ನಮ್ಮ ವೈದ್ಯರ ಬಳಿ ಕರ್ಕೊಂಡೋಗ್ತೀನಿ. ಸುಧಾಕರ್ ವೈದೇಹಿಯನ್ನು ವೈದ್ಯರ ಬಳಿ ಕರ್ಕೊಂಡೋದ. ಸ್ವಲ್ಪ ಸಮಯದಲ್ಲಿ ವೈದ್ಯರು ಮದ್ದು ಕೊಟ್ಟು ಅವಳನ್ನು ಸರಿಪಡಿಸಿದ್ರು. ಅವಳು ಮನೆಗೆ ಬಂದ್ಲು. ವೈದೇಹಿ, ಒಂದ್ ನಿಮಿಷ ನಿಲ್ಲು. ಯಾಕೆ ರೀ? ನಾನು ನಿನ್ ಜೊತೆ ಜಗಳ ಮಾಡ್ಬೇಕು ಅಂತಲ್ಲ, ಆದ್ರೆ ಒಂದು ವಿಚಾರ ಹೇಳ್ಬೇಕು. ಏನು ಅಂತ ಹೇಳಿ. ನೀನೀಗೆ ಕೋಪವಾಗಿ ಮಾತಾಡಿದ್ರೆ ನನಗ್ ತುಂಬಾನೇ ಬೇಜಾರಾಗುತ್ತೆ. ನಾನು ಮಾತ್ರ ಅಲ್ಲ, ಊರಿನವರು ಕೂಡ ಬೇಜಾರು ಮಾಡ್ಕೋತಾರೆ. ಅದಕ್ಕೇನೆ ನಿನ್ನ ಪ್ರಾಣ ಹೋಗ್ತಾ ಇದೆ ಅಂತ ನೀನು ಎಷ್ಟೇ ಕಿರ್ಚಾಡಿದ್ರು ಯಾರು ಕೂಡ ನಿನ್ನ ಕಾಪಾಡ್ಲಿಕ್ಕೆ ನಿನ್ನ ಹತ್ತಿರ ಬಂದಿಲ್ಲ. ಹೊರಗಡೆ ಎಲ್ಲರೂ ನನ್ನ ನೋಡಿ ಬೇಜಾರು ಮಾಡ್ತಿದ್ದಾರೆ. ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ವೈದೇಹಿ ಸ್ವಲ್ಪ ಹೊತ್ತು ನಿಶಬ್ದವಾಗಿ ನಿಂತ್ಲು. ನಾನು ಹೇಳದ್ನ ಕೋಪದಿಂದ ಅಲ್ಲದೆ ಶಾಂತವಾಗಿ ಆಲೋಚನೆ ಮಾಡುವ ವೈದೇಹಿ. ನಿನಗೆ ನಮ್ಮ ಸುತ್ತಲೂ ನಡೀತಾ ಇರುವ ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ಅಂದ್ರೆ ತಪ್ಪು ನಂದು ಅಂತ ಹೇಳ್ತಾ ಇದ್ದೀರಾ? ನಿನ್ನ ತಪ್ಪು ಅಂತ ಹೇಳಲಿಲ್ಲ. ನಾವಿಬ್ರು ಸಂತೋಷವಾಗಿ ಅನ್ಯೋನ್ಯವಾಗಿ ಇದ್ಕೊಂಡು ಅಕ್ಕಪಕ್ಕದವರ ಜೊತೆ ಕೂಡ ಸಂತೋಷವಾಗಿ ಇರ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಆ ಮಾತು ವೈದೇಹಿಯ ಒಳಗೆ ಆಲೋಚನೆ ಮಾಡಲಾರಂಭಿಸಿತು. ಸ್ವಲ್ಪ ಸಮಯದ ನಂತರ, ಹಾಗಾದ್ರೆ ನಾನು ನಿಜವಾಗ್ಲೂ ಅಷ್ಟು ಕೆಟ್ಟವಳಾ? ವೈದೇಹಿ, ನೀನು ಕೆಟ್ಟವಳಲ್ಲ. ನಿನ್ನ ಕೋಪ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದೆ. ಯಾರನ್ನು ನಮ್ಮ ಮನೆಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರ ಜೊತೆನೂ ನಾವು ಮಾತಾಡದ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಈ ದಿನ ನಡೆದ ಘಟನೆನೇ ಸಾಕ್ಷಿ. ವೈದೇಹಿ ಕಣ್ಣಲ್ಲಿ ನೀರು ಬಂತು. ಅಂದಿನಿಂದ ವೈದೇಹಿ ಅವಳ ಸ್ವಭಾವವನ್ನು ಬದಲಾಯಿಸಲು ಪ್ರಯತ್ನ ಪಟ್ಲು. ಅಂದಿನಿಂದ ಅಕ್ಕಪಕ್ಕದ ಜನರ ಬಳಿ ಅವಳಿಗೆ ಬೇಕಾಗಿದ್ದನ್ನು ಕೇಳ್ಕೊಂಡು ಅವಳಿಗೆ ಬೇಕಾಗಿದ್ದನ್ನು ಪಡೆದುಕೊಂಡು ಚೆನ್ನಾಗಿ ಮಾತಾಡ್ತಿದ್ಲು. ಅಕ್ಕಪಕ್ಕದವರನ್ನು ಕರೆದು ಊಟ ಕೂಡ ಕೊಡ್ತಿದ್ಲು. ವೈದೇಹಿ ತುಂಬಾ ಬದಲಾದ್ಲು ಅಂತ ಊರಿನವರು ಎಲ್ಲರೂ ಮೆಚ್ಕೊಳ್ತಿದ್ರು. ಸುಧಾಕರ್ ಗೋಪಾಲನ ಬಳಿ ತಿರುಗಿ ಬಂದ. ಲೇ ಗೋಪಾಲ, ನಿನ್ನ ಸಲಹೆಯಿಂದ ನನ್ನ ಗಡುಸು ಹೆಂಡತಿ ಬದಲಾದ್ಲು ಕಣೋ. ಇವಾಗ ನನ್ನ ಜೀವನ ಸಂತೋಷವಾಗಿದೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಕಣೋ. ಹಾಗೆಂತ ಹೇಳಿದ. ಹೀಗೆ ಅಂದಿನಿಂದ ಸುಧಾಕರ್ ವೈದೇಹಿ ಎಲ್ಲೇ ಹೋದ್ರು ಸಂತೋಷದಿಂದ ಜೊತೆಗೂಡಿ ಹೋಗ್ತಿದ್ರು. ಅವರಿಗೆ ಬೇಕಾಗಿದ್ದನ್ನೆಲ್ಲ ತೆಗೆದುಕೊಂಡು ಆ ಊರಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಏನ್ರಿ, ಈ ಬಿಸಿಲು ಕಾಲದಲ್ಲಿ ನಾವು ಹೇಗೆ ಬದುಕೋದು? ಅದೇ ಕಾವೇರಿ, ನನಗೂ ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ಏನೂ ಆಲೋಚನೆ ಆಗ್ತಾ ಇಲ್ಲ. ಪಟ್ಟಣಕ್ಕೆ ಹೋಗೋಣ ಅಂದ್ರೆ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಿದ್ದಾರೆ. ಊರಲ್ಲಿ ಒಂದ್ ಕಡೆ ನೀರು ಇಲ್ಲ, ಅದ್ರಲ್ಲೂ ಈ ಕರೆಂಟ್ದು ಬೇರೆ.
ಹೇಗೆ ಬದುಕೋದು ಅಂತ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಮೊದಲು ನೀವು ಪಟ್ಟಣಕ್ಕೆ ಹೋಗುವ ಏರ್ಪಾಡು ಮಾಡಿ. ಅಲ್ಲಿ ನಿಮ್ಗೆ ಏನಾದ್ರೂ ಕೂಲಿ ಕೆಲಸ ಸಿಕ್ಕಿದ್ರೆ ನನಗೂ ಏನಾದ್ರೂ ಒಂದು ಕೆಲಸ ಸಿಗುತ್ತೆ. ನಾವಿಬ್ರು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಜೀವನ ಮಾಡಕ್ಕೆ ಸಾಧ್ಯ. ಜ್ಯೋತಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಅಪ್ಪ ಅಮ್ಮ ಪಟ್ಟಣಕ್ಕೆ ಹೋಗೋದ್ ಬೇಡ ಅಂತ ಆಟ ಹಿಡಿದು ಕೂತಿದಾರಲ್ವಾ, ಅವ್ರನ್ನ ಹೇಗೆ ಒಪ್ಸೋದು ಅಂತ ನನ್ನ ತಲೆಗೆ ಅರ್ಥನೇ ಆಗ್ತಾ ಇಲ್ಲ. ನೀನೇ ಏನೋ ಆಲೋಚನೆ ಮಾಡಿ ತೀರ್ಮಾನವನ್ನ ಹೇಳು. ನಂದು ಮೊದ್ಲೇ ಮಣ್ಣಿನ ಬುರುಡೆ, ನನ್ ಜೊತೆ ಹೋಗಿ ಆಲೋಚನೆ ಮಾಡಕ್ ಕೇಳ್ತಿದ್ದೀರಾ? ಎಲ್ಲ ಅನುಭವ ಜ್ಯೋತಿ. ನಮಗೆ ವಿದ್ಯಾಭ್ಯಾಸ ಇದೆ ಅಂತನ ನಾವು ಕೂಲಿ ಕೆಲಸ ಮಾಡೋದು. ಎಲ್ಲರೂ ಮಾಡೋದನ್ನ ನೋಡ್ದೋ ಹಾಗೇನೆ ಕಲ್ತ್ಕೊಂಡು ಇವಾಗ ಕೂಡ ಹಾಗೆ ತಾನೇ ಹೊಲದ ಕೆಲಸ ಮಾಡ್ತಿದೀವಿ. ನಿಮ್ಮ ಹೊಲದ ಕೆಲ್ಸ ಸಾಕೂರಿ. ಯಾವಾಗ ನೋಡಿದ್ರು ಹೊಲದ ಕೆಲ್ಸ ಅಂತ ಜೀವ ಬಿಡ್ತೀರಾ. ಹೊಲದ ಕೆಲ್ಸ ಮಾಡ್ಲಿಕ್ಕೆ ನೀರ್ ಬೇಕು. ಭೂಮಿ ಎಲ್ಲ ಇವಾಗ ಒಣಗೋಗಿದೆ. ಹಾಗಿರುವಾಗ ಹೇಗೆ ರೀ ವ್ಯವಸಾಯ ಮಾಡೋದು? ಹೇಳ್ರಿ, ನಾನ್ ಕೇಳ್ತಾ ಇದ್ದೀನಲ್ಲ, ಹೇಳ್ರಿ, ಹೇಳಿ. ಕೋಪ ಮಾಡ್ಕೋಬೇಡ ಜ್ಯೋತಿ. ಮನ್ಸಿಟ್ಟು ನಾವು ಆಲೋಚನೆ ಮಾಡಿದ್ರೆ ಜೀವನ ಮಾಡಕ್ಕೆ ಏನಾದ್ರೂ ಒಂದು ದಾರಿ ಖಂಡಿತ ಸಿಗುತ್ತೆ. ನನ್ ಮಾತ್ ಕೇಳೆ, ಪಟ್ನಕ್ಕೆ ಹೋಗಿ ಜೀವನ ಮಾಡೋದನ್ನ ಮರ್ತ್ಬಿಡು. ಸರಿ ರೀ, ಪಟ್ನಕ್ಕೆ ಹೋಗುವ ಮಾತೆ ನಾನು ಬಿಟ್ಬಿಡ್ತೀನಿ. ಆದ್ರೆ ನಮ್ಮೆಲ್ಲರನ್ನ ನೀವು ಹೇಗೆ ಸಾಕ್ತೀರಾ ಹೇಳಿ? ನೀವು ತಂದಾಕಿದ್ರೆ ನಾನು ಅಡಿಗೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ಜ್ಯೋತಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ. ನೀನು ಹೇಳಿದ ಹಾಗೇನೆ ನಾನು ತಂದೆ ತಾಯಿ ಬಳಿ ಹೋಗಿ ಪಟ್ನಕ್ಕೆ ಹೋಗೋ ವಿಚಾರದ ಬಗ್ಗೆ ಮಾತಾಡ್ತೀನಿ. ಸರಿ, ನೀವು ಹೋಗಿ ಬರಷ್ಟರಲ್ಲಿ ನಾನು ಮಜ್ಜಿಗೆ ಮಾಡಿರ್ತೀನಿ. ಸುಧಾಕರ್ ಮನೆಯಿಂದ ಹೊರಗಡೆ ಬಂದು ಆಲದ ಮರದ ಹತ್ರ ಮಾತಾಡ್ಕೊಂಡು ಕೂತಿರುವ ರಂಗಯ್ಯ ಸಾವಿತ್ರಿ ಬಳಿ ಬಂದ. ಏನಪ್ಪ ಮಗನೇ, ಸೊಸೆ ಏನು ಅಂತ ಹೇಳಿ ಕಳ್ಸಿದ್ಲು? ಜ್ಯೋತಿ ಏನು ಹೇಳಿಲ್ಲಪ್ಪ, ನಾನೇ ನಿಮ್ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ಮನೆಯಲ್ಲಿ ಸೊಸೆ ಏನಪ್ಪ ಮಾಡ್ತಾ ಇದ್ದಾಳೆ? ನೀನು ನಿಲ್ಲೆ, ಅವನು ನಮ್ ಜೊತೆ ಏನೋ ಮಾತಾಡಕ್ ಬಂದಿದ್ದಾನೆ. ನೀನೇನೋ ಸೊಸೆ ಬಗ್ಗೆ ಕೇಳ್ತಾ ಇದ್ದೀಯ. ಕತ್ತಲೆ ಆದ್ಮೇಲೆ ನಾವಿಬ್ರು ಮನೆಗೆ ಹೋಗ್ತೀವಿ ಅಂತ ಸೊಸೆಗ್ ಗೊತ್ತಿಲ್ವಾ ಅಥವಾ ಮಗನಿಗೆ ಗೊತ್ತಿಲ್ವಾ? ಅವನು ಇಷ್ಟು ದೂರ ನಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾನೆ ಅಂದ್ರೆ ಆ ವಿಚಾರ ಎಷ್ಟು ಮುಖ್ಯವಾದ ವಿಚಾರ ಅಂತ ನೀನ್ ಆಲೋಚನೆ ಮಾಡು. ನೀನ್ ಹೇಳಪ್ಪ. ಅದೇನಂದ್ರೆ ಅಪ್ಪ, ಈ ಊರಲ್ಲಿ ನೀರಿನ ಬರ ಬಂದಿದೆ. ನೀರಿಲ್ದೆ ಭೂಮಿಯೆಲ್ಲ ಬತ್ತಿ ಹೋಗಿದೆ. ಅದರಿಂದ ಇಲ್ಲಿ ಕೆಲ್ಸನೂ ಸಿಕ್ತಿಲ್ಲ. ಅದಕ್ಕೇನೆ. ಹಾಗೆ ಅಂತ ಸುಧಾಕರ್ ಹೇಳಲಿಕ್ಕೆ ಹೋದಾಗ ಅದರ ಮಧ್ಯದಲ್ಲೇ ಅದಕ್ಕೆ ಅಂತ ಮನೆಯಲ್ಲಿ ನೀನು ಸೊಸೆ ಕೂತು ಮಾತಾಡ್ಕೊಂಡು ಆ ವಿಚಾರದ ಬಗ್ಗೆ ನಮ್ ಜೊತೆ ಹೇಳ್ಬೇಕು ಅಂತ ತಾನೆಪ್ಪ ಇಷ್ಟು ದೂರ ನೀನ್ ಬಂದಿದೀಯಾ? ಹೌದು ತಾನೆ ಮಗನೇ? ನಾನೇನು ತೀರ್ಮಾನ ತಗೊಂಡು ಬಂದಿಲ್ಲಪ್ಪ. ಆ ವಿಚಾರದ ಬಗ್ಗೆ ನಿಮ್ ಜೊತೆ ಹೇಳಿದ್ರೆ ನೀವು ನಮ್ನ ಅರ್ಥ ಮಾಡ್ಕೋತೀರಾ ಅಂತಾನೆ ನಿಮ್ ಜೊತೆ ಹೇಳಕ್ ಬಂದೆ ಅಷ್ಟೇ ಹೊರತು ನಿಮ್ಮಿಬ್ರು ಮಾತು ಮೀರಿ ನಾನು ಎಲ್ಲಿಗೂ ಹೋಗಲ್ಲಪ್ಪ. ಸಾವೋ ಬದುಕೋ ಏನೇ ಇದ್ರೂ ಈ ಹಳ್ಳಿಯಲ್ಲೇ, ಇಲ್ಲಿ ಬಿಟ್ಟು ಎಲ್ಲಿಗೂ ಹೋಗಕ್ಕಾಗಲ್ಲ. ತಂದೆ ರಂಗಯ್ಯ ಹೇಳಿದ ತಕ್ಷಣ ಸುಧಾಕರ್ ಮರು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಆಗ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಹೊರಟಂತಹ ಗೋಪಾಲ ದಂಪತಿಯವರು ಸಿಕ್ಕಿದ್ರು. ಏನೋ ಗೋಪಾಲ, ಏನಿದು ಮೂಟೆ? ಇಬ್ರು ಗಂಟು ಮೂಟೆ ಕಟ್ಕೊಂಡು ಎಲ್ಲಿ ಹೊರಟ್ರಿ? ಈ ಊರಲ್ಲಿ ನೀರೇ ಇಲ್ಲ. ಹೊಲದ ಕಡೆ ಹೊಲನೇ ಬತ್ತಿ ಹೋಗಿದೆ, ಬಾವಿನೂ ಬತ್ತಿ ಹೋಗಿದೆ. ಆಗಿರುವಾಗ ಇಲ್ಲೇನ್ ಮಾಡೋದು? 10 ದಿನಗಳಲ್ಲೇ ನನ್ನ ತಂಗಿ ಬೇರೆ ತವ್ರ ಮನೆಗೆ ಬರ್ತಾಳೆ. ಆವಾಗ ನಾನು ಇನ್ನೇನ್ ಮಾಡೋದು? ಅಣ್ಣ, ನಮ್ನ ಹೋಗ್ಲಿಕ್ಕೆ ಬಿಡಿ. ಸ್ವಲ್ಪ ದಿನಗಳಾದ ನಂತರ ನಾವು ಬರ್ತೀವಿ. ಅಲ್ಲ ಕಣೋ ಗೋಪಾಲ, ಮಳೆ ಬಿಸಿಲು ಗಾಳಿ ಇದ್ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ. ನಮ್ಮ ಊರಿನವನ್ನೆಲ್ಲ ಕರ್ಕೊಂಡು ಬೋರಿಲ್ ಹಾಕೋಣ ಕಣೋ. ಊರಿನ ಜನರ ಬಳಿ ಹೋಗಿ ಸಹಾಯ ಕೇಳೋಣ. ಎಲ್ಲರೂ ಕೂಡಿ ಸೇರಿದ್ರೆ ಎಲ್ಲನೂ ಆಗುತ್ತೆ. ನೀನ್ ಹೇಳೋದೇನೋ ಸರಿನೇ, ಆದ್ರೆ ಅಷ್ಟು ಬೇಗ ಇದೆಲ್ಲ ಸಾಧ್ಯನಾ? ಪ್ರಯತ್ನ ಪಟ್ರೆ ಸಾಧ್ಯವಿಲ್ಲದು ಏನೂ ಇಲ್ಲ. ನೀನು ಹೊರಟು ಹೋದ್ರೆ ನಿನ್ನ ನೋಡಿ ಇನ್ನೂ ಕೆಲವರು ಕೂಡ ಹೊರಟು ಹೋಗ್ತಾರೆ. ನಮ್ಮ ಊರ್ನ ಬಿಟ್ಟೋಗೋದು ನನಗ್ ಮಾತ್ರ ಇಷ್ಟನಾ? ಆದ್ರೂ ನಾನು ಹೊರಡ್ತಾ ಇದ್ದೀನಿ. ನಮ್ಮ ಊರಿನವ್ರ ಜೊತೆ ನೀನು ಕೂಡ ಮಾತಾಡಿ ಮುಂದಿನ ಕೆಲಸವನ್ನ ಆರಂಭಿಸು. ಬಾರೇ ರಾಧಾ, ಬಸ್ ಬರುವ ಸಮಯವಾಯಿತು. ಗೋಪಾಲ ರಾಧಾ ಮುಂದಕ್ಕೆ ಹೋಗ್ತಾ ಇದ್ರು. ಸುಧಾಕರ್ ತುಂಬಾನೇ ಬೇಜಾರ್ ಮಾಡ್ಕೊಂಡ. ಏನ್ರಿ ಅತ್ತೆ ಮಾವ ಏನ್ ಹೇಳಿದ್ರು? ಎಲ್ಲಿಗೂ ಹೋಗೋದ್ ಬೇಡ ಅಂತ ಅಪ್ಪ ಅಮ್ಮ ಹೇಳ್ಬಿಟ್ರು. ಹಾಗಾದ್ರೆ ಇದೇ ಊರಲ್ಲಿದ್ದು ಈ ಬರದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ಬೇಕು ತಾನೇ? ಹಾಗೆಲ್ಲ ಹೇಳ್ಬೇಡ ಜ್ಯೋತಿ. ಸುಧಾಕರು ರಾಧಾ ಹೊರಟು ಹೋದ್ರು. ಅವ್ರ ಜೊತೆ ಮಾತಾಡುವಾಗ ಒಂದು ಆಲೋಚನೆ ಬಂತು. ಆ ಆಲೋಚನೆ ತುಂಬಾ ಚೆನ್ನಾಗಿತ್ತು. ಆಲೋಚನೆನಾ? ಅದೇನಪ್ಪ ಅಷ್ಟು ದೊಡ್ಡ ಆಲೋಚನೆ? ಎಲ್ಲರೂ ಸೇರಿ ಊರಲ್ಲಿ ಬೋರ್ವೆಲ್ ತೆಗೆದ್ರೆ ಹೇಗಿರುತ್ತೆ? ಹೋಗಿ ಕೇಳ್ ನೋಡಿ. ನೀರೇ ಇಲ್ಲದೆ ಬತ್ತಿ ಹೋಗಿರುವ ಈ ನೆಲದಲ್ಲಿ ನೀರ್ ಹೇಗೆ ಬರುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಹಣನ ತಿರುಗಿಸ್ಕೊಡಿ ಅಂತಾರೆ. ಏನ್ ಮಾಡ್ತೀರಾ? ಏನೇ ಜ್ಯೋತಿ, ನಾನು ಏನ್ ಹೇಳಿದ್ರು ನೀನ್ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ಇನ್ನೇನ್ರಿ ಮಾಡೋದು? ನಂಗೆ ಗೊತ್ತಿರುವ ರೀತಿ ಮಾತಾಡ್ತೀನಿ. ನಾನು ಸಿದ್ಧವಾಗಿದ್ದೀನಿ. ನಗು ಬರದೇ ಇರುವ ಕಾಮಿಡಿ ಯಾಕೆ ಹೇಳಿ ನೋಡೋಣ?
ಸುಧಾಕರ್ ಮೌನವಾಗಿದ್ದ. ನೀರಿನ ಬರದಿಂದ ನಾವು ಹೊರಗೆ ಬರೋದು ಹೇಗೆ ರೀ? ಜ್ಯೋತಿ, ನೀರಿನ ಬಗ್ಗೆ ನೀನು ಏನೂ ಆಲೋಚನೆ ಮಾಡಬೇಡ. ನಾನು ಹೋಗಿ ಎಲ್ಲಿ ನೀರು ಬರುತ್ತೆ ಅಂತ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಹುಡ್ಕಾಡಿ ನೀರು ತರ್ತೀನಿ. ಅದುವರೆಗೂ ನೀನು ಏನು ಮಾತಾಡಬೇಡ ಕಣೆ. ನಾವು ಬದುಕಕ್ಕೆ ಬೇಕಾಗಿರುವ ಸಂಪಾದನೆ ಹೇಗೆ ಅಂತ ನೀನೇ ಆಲೋಚನೆ ಮಾಡಬೇಕು. ಇಲ್ಲಿ ನೋಡ್ರಿ, ನಾವು ಈ ಊರ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಅತ್ತೆ ಮಾವ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೇನೆ ನಾನೊಂದ್ ದೊಡ್ಡ ಆಲೋಚನೆಯನ್ನು ಮಾಡಿದೀನಿ. ಅಪ್ಪ ಅಮ್ಮನಿಗೆ ಹೇಳ್ದೆ ಕೇಳ್ದೆ ಈ ಊರ್ ಬಿಟ್ಟು ಹೋಗೋದು ಹಾಗೆ ತಾನೇ? ಹೀಗೆ ಏನೇನೋ ಮಾತಾಡಿದ್ರೇನೆ ನಂಗೆ ಸಿಟ್ಟು ಬರೋದು. ನಿಮ್ಮ ಬಾಯಿ ಮೇಲೆ 2 ಬಾರಿಸ್ಬೇಕು ಅನ್ಸುತ್ತೆ. ಅಷ್ಟೊಂದು ಕಠಿಣ ಯಾಕೇನೆ ಜ್ಯೋತಿ? ನಿನಗೆ ಬಂದಂತ ದೊಡ್ಡ ಆಲೋಚನೆ ಏನು ಅಂತ ಹೇಳೇ. ನಾನು ನೀರಿರುವ ಸ್ಥಳ ನೋಡಿ ತರಕಾರಿ ಬೆಳೆಯೋಣ ಅಂತ ಇದ್ದೀನಿ. ಅದು ಹೇಗೇನೆ ಜ್ಯೋತಿ? ಸ್ವಲ್ಪ ಮಡಿಕೆಗಳನ್ನ ತಂದು ಆ ಮಡಿಕೆಯಲ್ಲೇ ಮಣ್ಣು ತಗೊಂಬಂದು ಅದರಲ್ಲೇ ತರಕಾರಿನ ಬೆಳಿತೀನಿ. ಹೇಗೋ ಮನೆಯಲ್ಲಿ ಪದೇ ಪದೇ ಪಾತ್ರೆ ಎಲ್ಲ ತುಳಿತೀನಿ. ಆ ನೀರ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಆ ನೀರ್ನ ಗಿಡಗಳಿಗೆ ಉಯ್ತೀನಿ. ಅವಾಗ ಎಲ್ಲವೂ ಸರಿಯಾಗುತ್ತೆ. ಆ ಬಿಂದಿಗೆಯಲ್ಲಿ ತೆಗ್ದಿಟ್ಟ ನೀರ್ನೇ ಒಂದೊಂದು ಗ್ಲಾಸು ಒಂದೊಂದು ಗಿಡಗಳಿಗೆ ಹಾಕ್ತೀನಿ. ಇನ್ನು ಏನ್ರಿ ಮಾಡೋದು? ಜ್ಯೋತಿ, ಮನೆ ದೀಪ ಹೆಂಗಸ್ರು ಅಂದ್ರೆ ಏನೋ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೀನ್ ಮಾತಾಡುವಾಗ ಎಲ್ಲ ಅರ್ಥ ಆಯ್ತು. ಮನೆಗೆ ದೀಪನೇ ಹೆಂಗಸ್ರೆ. ಸಾಕು ಸಾಕು ನಿಲ್ಸಿ. ನಮ್ ಮನೆ ಹೊರಗಡೆ ಎಷ್ಟು ಮಡಿಕೆ ಇದೆ? 2-3 ಮಡಿಕೆ ಇರುತ್ತೆ ಜ್ಯೋತಿ. ಹೇಗೋ ಗೋಪಾಲ ಪಟ್ನಕ್ಕೆ ಹೊರಟೋದ ಅಲ್ಲ, ಅವನ್ ಮನೆಯಿಂದ ಕೂಡ 2 ತರೋಣ. ನಮ್ಮನೆಯಲ್ಲೂ ಸ್ವಲ್ಪ ಇದೆ ಅಲ್ವಾ? ಒಂದ್ರಲ್ಲಿ ಒಂದೊಂದು ತರಕಾರಿ ಬೆಳೆನ ಹಾಕು. ಬೇಕಾದಷ್ಟು ನಾವು ಉಪಯೋಗ ಮಾಡ್ಕೊಂಡು ಉಳ್ದಿದ್ನ ಮಾರ್ಕೆಟಲ್ಲಿ ಮಾರೋಣ. ನನ್ನ ಆಲೋಚನೆ ಕೂಡ ಅದೇ ರೀ. ಅದೇ ಆಲೋಚನೆ ಮಾಡಿದ್ದು. ಆಗ್ಲೇ ಹೋಗಿ ತಗೊಂಬರ್ತೀನಿ ಜ್ಯೋತಿ. ಹಾಗೆ ಅಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟು ಹೋದ. ಮನೆಯ ಹೊರಗಡೆ 5 ಮಡಿಕೆಯನ್ನಿಟ್ಟು ಆ 5 ಮಡಿಕೆಯಲ್ಲಿ ಒಂದೊಂದು ರೀತಿಯ ತರಕಾರಿ, ಟೊಮೆಟೊ, ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ ಈ ರೀತಿ ಸ್ವಲ್ಪ ತರಕಾರಿಯನ್ನು ಹಾಕಿದ್ರು. ಸುಧಾಕರ್ ಉಪಯೋಗ ಮಾಡಿಟ್ಟಿದ್ದಂತಹ ನೀರನ್ನು ತಂದು ಗಿಡಗಳಿಗೆ ಉಯ್ತಾ ಇದ್ದ. ವಿದ್ಯಾಭ್ಯಾಸನೇ ಇಲ್ಲದಿರುವ ಸೊಸೆ ಮಗನನ್ನು ನೋಡಿ ತಂದೆ ತಾಯಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಇಲ್ಲಿ ನೋಡಮ್ಮ ಸೊಸೆ, ವಿದ್ಯಾಭ್ಯಾಸ ಇಲ್ಲದಿದ್ರು ನಿಮ್ಮ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ. ಪಟ್ನಕ್ಕೆ ಹೋಗೋದ್ ಬೇಡ ಅಂತ ಹೇಳಿದಿಕ್ಕೆ ನೀನು ನಮ್ ಜೊತೆ ಮಾತಾಡದೆ ನಮ್ಗೆ ಊಟ ಕೊಡದೆ ಬೇಜಾರ್ ಮಾಡ್ಕೊಂಡಿರ್ತೀಯ ಅನ್ಕೊಂಡಿದ್ದು. ಆದ್ರೆ ನೀನ್ ಆ ರೀತಿ ಮಾಡ್ಲೇ ಇಲ್ಲ. ನೀನು ತುಂಬಾ ಒಳ್ಳೆಯವಳಮ್ಮ. ಅತ್ತೆ, ಲೋಕದ ಜ್ಞಾನ ನನಗೆ ಅಷ್ಟು ದೊಡ್ಡದಾಗಿ ಇಲ್ಲದಿದ್ರು ಕೂಡ ನೀವು ಮಾವಯ್ಯ ನನಗೆ ತಂದೆ ತಾಯಿ ಹಾಗೆ. ನನ್ನ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಮ್ ತಂದೆ ತಾಯಿ ಎಷ್ಟು ಬೇಜಾರ್ ಮಾಡ್ಕೋತಾರೋ ಹಾಗೆ ತಾನೇ ನೀವು ಕೂಡ ಬೇಜಾರ್ ಮಾಡ್ಕೋತೀರಾ ಅಂತ ನಂಗೆ ಗೊತ್ತು. ನಾನು ಪಟ್ನಕ್ಕೆ ಹೋಗ್ಬೇಕು ಅಂತ ಹಠ ಹಿಡ್ದಿಲ್ಲ. ಪರವಾಗಿಲ್ಲಮ್ಮ ಸೊಸೆ, ನಿನ್ನ ಬುದ್ಧಿವಂತಿಕೆಯಿಂದ ನೀವಿಬ್ರು ಚೆನ್ನಾಗಿದ್ದು ನಮ್ಮನ್ನು ಚೆನ್ನಾಗಿ ಸಂತೋಷ ಪಡಿಸಿದೀರಾ. ನಮಗೆ ಇಷ್ಟು ಸಾಕಮ್ಮ. ಅತ್ತೆ ಸೊಸೆ ಇಬ್ರು ಸಂತೋಷವಾಗಿ ಮಾತಾಡೋದನ್ನ ನೋಡಿ ರಂಗಯ್ಯ ಸುಧಾಕರ್ ನೋಡಿ ತುಂಬಾ ಸಂತೋಷ ಪಟ್ರು. ಅತ್ತೆಯಾದ ಸಾವಿತ್ರಿ ಜೊತೆ ಸೇರ್ಕೊಂಡು ಬೆಳೆದಂತಹ ತರಕಾರಿನ ಮಾರ್ಕೆಟಿಗೆ ತಗೊಂಡೋಗಿ ವ್ಯಾಪಾರ ಮಾಡ್ತಿದ್ಲು. ಅವರ ಬುದ್ಧಿವಂತಿಕೆ ಅವರಿಗೆ ಜೀವನ ಮಾಡ್ಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡ್ತು.